ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ಮಾನ್ವಿ ತಾಲೂಕು ಘಟಕ ವತಿಯಿಂದ ದಿನಾಂಕ 22ರಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕಾರ್ಯಕ್ರಮ ಮಾನ್ವಿ ಪಟ್ಟಣದ APMC ಬಯಲು ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಅಧ್ಯಕ್ಷರು ಅಂಬಾಜಿರಾವ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಹಾಗೂ ನೂತನ ಜಿಲ್ಲಾ, ತಾಲೂಕು, ಗ್ರಾಮ ಘಟಕಗಳ ಉದ್ಘಾಟನೆ ಮತ್ತು ಸಂಘಟನೆಯ ಕಾರ್ಯಕರ್ತರಿಗೆ 1 ಲಕ್ಷ ರೂಪಾಯಿ ವಿಮೆ ಹಾಗೂ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮ ಹಾಗೂ 5 ಜನರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಸವೇಶ್ವರ ವೃತ್ತದಿಂದ APMCವರೆಗೆ ಮೆರವಣಿಗೆ ನಡೆಯಲಿದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ NS ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಶಬ್ರ ವಿರೂಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಕರ ಮಾನ್ವಿ ಶ್ರೀ ಮಾನಿಪ್ರ ಸದಾಶಿವ ಮಹಾಸ್ವಾಮಿಗಳು ಹಾಗೂ ಶ್ರೀ ರುದ್ರದೇವರ ಮಠ ಚಿಲಕ ಪರವಿ ಅವರು ವಹಿಸಲಿದ್ದಾರೆ ಎಂದರು. ಇವರು ಕೂಡ ನಮ್ಮ ರಾಯಚೂರು ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿರೋದ್ರಿಂದ ಅವರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಈ ಒಂದು ಶಾಮಣ್ಣ ಖಾನಾಪುರ ಅಂತೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ಬಡವರ ಮತ್ತು ರೈತರ ಪರವಾದಂಥ ಸಮಾಜಮುಖಿ ವಿಡಿಯೋಗಳನ್ನು ಮಾಡುವ ಮೂಲಕ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಹಾಗಾಗಿ ಕೂಡ ಅವರನ್ನು ಕೂಡ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಲಿ ಶಾಸಕರು ಮತ್ತು ಸಚಿವರು, ಮಾಜಿ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬವನ್ನ ಯಶಸ್ವಿಗೊಳಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಡುತ್ತೇವೆ. ಕಾರ್ಯಕರ್ತರಿಗೆ ಕೊಡ್ತಾ ಇರುವಂತದ್ದು, ನಾವು ಒಂದು ಕಂಪ್ನಿ ಜೊತೆ, ಬಜಾಜ್ ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ ಸರ್. ಆ ಕಂಪನಿ ನಮ್ಮ ಸಂಘಟನೆಯ ಜೊತೆ ಟೈಅಪ್ ಆಗಿ ನಮ್ಮ ಒಂದು ಸಂಘಟನೆಯ ಒಂದು ಹೆಸರಲ್ಲಿ ಆ ಒಂದು ಕಂಪನಿ ನಮ್ಮ ಕಾರ್ಯಕರ್ತರಿಗೆ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ ವಿಮೆ ಕೊಡ್ತೀವಿ ಮತ್ತು ಒಂದು ಆರೋಗ್ಯ ಕಾರ್ಡ್ ಕೂಡ ಕೊಡ್ತಾ ಇದ್ದೀವಿ. 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಏನಾದ್ರು ಆಸ್ಪತ್ರೆ ಖರ್ಚು ಇದ್ರೆ ಈ ಒಂದು ನಮ್ದು 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಲ್ಲಿ ಅನ್ವಯ ಆಗುತ್ತೆ. ಡೆತ್ ಆದ್ರೆ ಸಂಪೂರ್ಣ ಅಮೌಂಟ್ ಬರುತ್ತೆ. ಆಮೇಲೆ ಏನಾದ್ರು ಹಾಸ್ಪಿಟಲ್ ವಿಚಾರದಲ್ಲಿ ಏನಾದ್ರು 10,000 ಮೇಲಿದ್ರೆ 1 ಲಕ್ಷ ರೂಪಾಯಿ ನಮ್ದೇನು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದೀವಲ್ಲ ಆ ಒಂದು ಇನ್ಶೂರೆನ್ಸ್ ಪಾಲಿಸಿ ಅನ್ವಯ ಆಗುತ್ತೆ. ಈ ಆರೋಗ್ಯ ಕಾರ್ಡ್ ಏನಿದೆಯಲ್ಲ, ಏನೊಂದು 2,000 3,000 ಮೇಲ್ಪಟ್ಟು ಏನಾದ್ರು ಚಿಕಿತ್ಸೆ ಬೇಕಾಯ್ತು ಅಂದ್ರೆ ಆವಾಗ ಆರೋಗ್ಯ ಕಾರ್ಡ್ ಕೂಡ ಅದು ಬೇರೆ ಖಾಸಗಿ ಹಾಸ್ಪಿಟಲ್ಗಳಿಗೆ ಅನ್ವಯ ಆಗುತ್ತೆ. ಈಗ ಅದು ನಮ್ಮ ಸಂಘಟನೆ ಕೊಟ್ಟಿರ್ತಕ್ಕಂಥ ಸ್ಪಾನ್ಸರ್. ನಾವು ಅದನ್ನ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗಳಲ್ಲಿ ಇದು ಒಂದೊಂದು ಇದೆ, ನಮ್ಮ ಸಂಘಟನೆಯಿಂದ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅದು ಬಜಾಜ್ದು ಅಥವಾ ಇನ್ನೂ ಬೇರೆ ಕಂಪ್ನಿದೋ ನನಗೆ ಅಷ್ಟು ಮಾಹಿತಿ ಆಯ್ತು. ನಾವೇ ಅಲ್ಲ ಕಾರ್ಡ್ ಕೊಡ್ತಾ ಇದ್ವಿ. ಕಂಪ್ನಿ ಯಾವ್ದು? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ರಾಯಚೂರು ಗ್ರಾಮಾಂತರ ವತಿಯಿಂದ ಸಂವಿಧಾನ ಸಮರ್ಪಣಾ ಪ್ರಯುಕ್ತ ದಿನಾಂಕ 18ರಂದು ಸಂವಿಧಾನ ಸಂರಕ್ಷಣೆ ಪಡೆಯಿಂದ ನಡೆಯುವ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ನಮ್ಮ ಬಳಗದಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಮುಖಂಡರಾದ ಆಂಜನೇಯ ಕೊಂಬಿನ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸಂವಿಧಾನದ ಘನತೆ ಎತ್ತಿಡಿಯಲು ಪ್ರತಿಯೊಬ್ಬ ಕೆಳಹಂತದ ನಾಗರಿಕನಿಗೆ ಸಂವಿಧಾನದ ಅರಿವನ್ನು ಮೂಡಿಸಲು ನವೆಂಬರ್ 26ರಂದು ದೇಶದ ಸಂವಿಧಾನ ಸಮರ್ಪಿಸಿಕೊಂಡ ದಿನ ಆಚರಿಸಲಾಗುತ್ತಿದೆ. ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ನಗರದ ಕರ್ನಾಟಕ ಸಂಘದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದರು. ಜಿಲ್ಲೆಯ ಪ್ರಗತಿಪರ ಚಿಂತಕರು, ವಿವಿಧ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನ ಬಳಗ ರಾಯಚೂರು ಗ್ರಾಮಾಂತರ ವತಿಯಿಂದ ತಮ್ಮ ನಿನ್ನೆ ತಾನೇ ಪತ್ರಿಕಾ ದಿನಾಚರಣೆ ಆಗಿರ್ತಕ್ಕಂಥ ತಮ್ಮೆಲ್ಲರಿಗೂ ದಿನಾಚರಣೆ ಅಂಗವಾಗಿ ಅಭಿನಂದನೆಗಳನ್ನು. ದಿನಾಂಕ 18ರಂದು 11/2025 ಸಂವಿಧಾನ ಸಂರಕ್ಷಣಾ ಪಡೆಯ ಸಂವಿಧಾನ ಜಾಗೃತಿ ನಡೆಯುವ ಸಮಾವೇಶಕ್ಕೆ ನಮ್ಮ ಬಳಗದಿಂದ ಸಂಪೂರ್ಣ ಬೆಂಬಲ ನೀಡುವಬೇಕು. ಈಗಿಸಿಕೊಳ್ಳೋದೇನೆಂದರೆ, ದೇಶದಲ್ಲಿ ಹಲವು ಭಾಷೆ, ಹಲವು ಜಾತಿ, ಹಲವು ಧರ್ಮಗಳು ಒಳಗೊಂಡಿರುತ್ತವೆ ಮತ್ತು ಅವುಗಳ ಸಂವಿಧಾನ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂವಿಧಾನ ಘನತೆಯನ್ನು ಎತ್ತಿಡಿಯಲು ಪ್ರತಿಯೊಬ್ಬ ಕೆಳಹಂತದ ನಾಗರಿಕನಿಗೆ ಸಂವಿಧಾನದ ಅರಿವನ್ನು ಮೂಡಿಸಲು
ನವೆಂಬರ್ 26ರಂದು ದೇಶದ ಸಂವಿಧಾನ ಸಮರ್ಪಿಸಿಕೊಂಡು ದಿನವಿದ್ದು ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ದಿನಾಂಕ 18/11/25ರಂದು ಮಂಗಳವಾರ 11 ಗಂಟೆಗೆ ಕರ್ನಾಟಕ ಸಂಘದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದವರೆಗೆ ಸಂವಿಧಾನ ಸಂರಕ್ಷಣೆ ಪಡೆಯ ರಾಯಚೂರು ವತಿಯಿಂದ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ನಡೆಯಲಿದೆ. ಈ ಒಂದು ಸದರಿ ಜಾಗೃತ ಸಮಾವೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ರಾಯಚೂರು ಗ್ರಾಮೀಣ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆಂದು ಈ ಪತ್ರಿಕೆ ಮೂಲಕ ತಿಳಿಸುತ್ತೇನೆ. ಆದ್ದರಿಂದ ರಾಯಚೂರು ಜಿಲ್ಲೆಯ ಪ್ರಗತಿಪರ ಚಿಂತಕರು, ವಿವಿಧ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಆಗ್ರಹಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಕುಮಾರ ಸಮತಾಳ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಅಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಆಯೋರಾತ್ರಿ ಭೂಮಿ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ಸರ್ಕಾರದ ಮೇಲೆ ಒತ್ತಡ ಹೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ. ಈ ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ಬಗರ್ ಹುಂಕಂ ಸಾಗುವಳಿದಾರರ ಸಮಸ್ಯೆಗಳಿಗೆ ಪರಿಹಾರವಾಗಿ ಓನ್ ಟೈಮ್ ಸೆಟಲ್ಮೆಂಟ್ ಜಾರಿಗೊಳಿಸಿ ಭೂಮಿ ಹಕ್ಕು ಮಾನ್ಯ ಮಾಡುವುದು ಸೇರಿದೆ. ಅಲ್ಲದೆ ವಸತಿಹೀನರಿಗಾಗಿ ರಾಜ್ಯಾದ್ಯಂತ ಸಮಗ್ರ ಮೇಘಾ ವಸತಿ ಯೋಜನೆ ಘೋಷಿಸಬೇಕೆಂದು ಒತ್ತಾಯಿಸಲಾಗಿದೆ. ಅರಣ್ಯ ಕಾಯ್ದೆ ಅಡಿ ಅರಣ್ಯವಾಸಿಗಳಿಗೂ ನ್ಯಾಯಬದ್ಧ ಹಕ್ಕು ದೊರಕಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುವುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಅವಶ್ಯಕವಾಗಿ ಇವೆಲ್ಲರೂ ಕೂಡ ಬಾರಿ ಅತಿ ಮುಖ್ಯ. ಒಬ್ಬ ಬಡವ ಗ್ರಾಮೀಣ ಪ್ರದೇಶದಲ್ಲಿ ಬದುಕಬೇಕಾದ್ರೆ ಕನಿಷ್ಠ 2 ಎಕರೆ ಭೂಮಿ ಇದ್ರೆ ಆತನ ಒಂದು ಉದ್ಯೋಗ ಇದ್ದಲ್ಲಿ ಆ 2 ಎಕರೆ ಭೂಮಿಯಲ್ಲಿ ಇಡೀ ಕುಟುಂಬ, ಕೋಳಿ, ಕುರಿ, ಮೇಕೆ, ದನ ಇವೆಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಜೀವನ ಮಾಡುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇವತ್ತು ನಾವು ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಇಲ್ಲದೇ ಇರತಕ್ಕಂಥ ಕಾನೂನುಗಳ ಮುಂದೆ ಇಟ್ಕೊಂಡು ಬಡವರು 30-40 ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನ ಉಳುಮೆ ಮಾಡ್ತಾ ಭೂಮಿಗೆ ಅರ್ಜಿ ಹಾಕೊಂಡು ಕಾಪಾಡ್ಕೊಂಡು ಬಂದಿರುವಂತ ಭೂಮಿಗಳನ್ನ ನಮ್ಮ ಸರ್ಕಾರ, ನಮ್ಮದೇ ಆದಂತ ಸರ್ಕಾರ, ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸಿದಂತ ಸರ್ಕಾರ ಇವತ್ತು ನಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಸುಮಾರು 33 ಲಕ್ಷ ಅರ್ಜಿಗಳಿದ್ದು 90% ಅರ್ಜಿಗಳನ್ನ ತಿರಸ್ಕೃತ ಮಾಡ್ತಾ ಇದೆ. ಇದು ಇವತ್ತು ಆಗ್ತಾ ಇರತಕ್ಕಂಥ ಒಂದು ದುರಂತ. ಆ ನಿಟ್ಟಿನಲ್ಲಿ ಕನಿಷ್ಠ ನಾವು ಕೇಳ್ತಾ ಇರೋದೇ, ಯಾವ ಭೂಮಿ ಇದೆ, ಭೂಮಿನ ಉಳುಮೆ ಮಾಡ್ಕೊಂಡು ಸರ್ಕಾರಕ್ಕೆ ಅರ್ಜಿ ಹಾಕಿದಾವೆ ಅಂತ ಒಂದೇ ಒಂದು ಅರ್ಜಿನೂ ಕೂಡ ತಿರಸ್ಕೃತ ಮಾಡಬಾರ್ದು. ಎಲ್ಲರಿಗೂ ಕೂಡ ಭೂಮಿ ಕೊಡಬೇಕು ಅನ್ನೋದು. ಅದ್ರ ಜೊತೆಗೆ ವಸತಿ, ಕನಿಷ್ಠ ಅನೇಕ ವರ್ಷಗಳಿಂದ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮದೇ ಸರ್ಕಾರ ಸ್ವತಂತ್ರ ಬಂದ 77 ವರ್ಷಗಳ ಹಿಂದೆ ಕನಿಷ್ಠ ನನ್ನ ಸ್ವಂತ ಒಂದು ಕನಸಿನ ಮನೆ, ಒಂದು ಗೂಡು, ಸ್ವಂತ ಗೂಡನ್ನು ಕಟ್ಟಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಭೂಮಿಗೆ ಮನೆ ಕೊಡಬೇಕು. ಅದ್ರ ಜೊತೆಲಿ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಸರ್ಕಾರಕ್ಕೆ 94C ಮತ್ತು CC ಅರ್ಜಿಗಳನ್ನ ಹಾಕೊಂಡಿರುವಂತ ಎಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ. ಅದ್ರ ಜೊತೆ ಕಾನೂನುಗಳು ಏನೇ ಇರ್ತವೆ, ನಗರ ಪ್ರದೇಶದಿಂದ ಇಷ್ಟು ಕಿಲೋಮೀಟರ್ ದೂರ ಕೊಡಕ್ ಬರಲ್ಲ, ಬಟ್ ನಾವು ಅರ್ಜಿ ಹಾಕಿದಾಗ ಯಾವ ಕೂಡ ಲಿಮಿಟ್ಸ್ ಇರಲಿಲ್ಲ. ಇವತ್ತು ಇವೆಲ್ಲ ಮತ್ತೆ ಇತ್ತೀಚೆಗೆ ಬಂದಂತ ಈ ಕಾನೂನುಗಳು. ಆ ನಿಟ್ಟಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ದಯವಿಟ್ಟು ನಿಮ್ಗೆ ಇಲ್ಲದೆ ಇರುವಂತ ಕಾನೂನುಗಳು ಮುಂದೆ ಇಟ್ಕೊಂಡು ನಮಗೆ ಬಡವರಿಗೆ, ರೈತರಿಗೆ, ಸರ್ಕಾರ ನಿರ್ಲಕ್ಷ್ಯಕ್ಕೊಳಗಾದಂತ ಜನಕ್ಕೆ ಯಾವುದೇ ರೀತಿಯ ಕಾನೂನುಗಳು ನಮ್ಮ ಮುಂದೆ ಇಟ್ಕೊಂಡು ಅವ್ರಿಗೆ ಶೋಷಣೆ ಮಾಡೋದು ಬೇಡ ಅನ್ನೋದು ನಮ್ಮ ಬೇಡಿಕೆ. ಆ ನಿಟ್ಟಿನಲ್ಲಿ 26ಕ್ಕೆ ಎಲ್ಲ ಜನರು ಕೂಡ ಯಾರು ಉಳುಮೆ ಮಾಡ್ತಾ ಇದ್ದಾರೆ, ಯಾರು ನನಗೆ ಹಕ್ಕುಪತ್ರ ಬಂದಿಲ್ಲ, ಖಾತೆ ಬಂದಿಲ್ಲ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ನನ್ನ ಖಾತೆ ನೋಂದಾಯಿಸ್ತಾ ಇಲ್ಲ, ಮತ್ತೆ ಪಿ ನಂಬರ್ಗಳು ಹಾಕಿ ನಮಗೆ ಫೋಡಿ ಮಾಡ್ತಾ ಇಲ್ಲ, ಈ ಎಲ್ಲ ಜನರನ್ನು ಒಗ್ಗೂಡಿಸಿ 26ಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ರೂಪಿಸ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ. ಎರಡನೇದು ಏನಪ್ಪಾ ಅಂದ್ರೆ, ಈ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಜನವರಿ 26 ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಹೋದ್ರೆ, ನಾವು ಒಂದ್ಸಲ ಯೋಚನೆ ಮಾಡಬೇಕು. 49ಕ್ಕೂ ಮುಂಚೆ ಈ ದೇಶದ ದಲಿತರ ಪರಿಸ್ಥಿತಿ ಏನಾಗಿತ್ತು.
ನಾವು ಒಂದ್ಸಲಿ ನೋಡಿದಾಗ ನಾನು ಹಕ್ಕಿ ಕಟ್ಕೊಂಡು ಓಡಾಡ್ಬೇಕಾಯ್ತು, ನಮ್ಮ ಅಪ್ಪ ನಮ್ಮ ತಾತ ಇವರೆಲ್ಲರೂ ಕೂಡ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಈ ದೇಶದಲ್ಲಿ ಬದುಕಲು ಹಕ್ಕಿ ಕಟ್ಕೊಂಡು ಓಡಾಡ್ಬೇಕಾಯ್ತು, ಗಂಟೆ ಕಟ್ಕೋಬೇಕಾಯ್ತು, ಚಿಪ್ಪು ಎಂಜು ನುಗ್ಗಿಬೇಕಾದ್ರೆ ಚಿಪ್ಪು, ಆಸ್ತಿ ಒಂದೊಂದಿಲ್ಲ, ಪುಕ್ಷಟಿ ಕೆಲಸ ದುಡಿಬೇಕಾಗಿತ್ತು, ಕೂಲಿ ಕೇಳಂಗಿಲ್ಲ. ಈ ತರದ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕದಂತ ಜನ ನಮ್ಮ ಹಕ್ಕನ್ನ 49 ನವೆಂಬರ್ ತಿಂಗಳು ಈ ದಿನಾನ 2 ವರ್ಷ 11 ತಿಂಗಳು 18 ದಿವಸ ಬಾಬಾ ಸಾಹೇಬರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂವಿಧಾನ ಕೊಟ್ಟಂತ ದಿನ. ಆ ನಿಟ್ಟಿನಲ್ಲಿ ಈ ದಿನ ನಾವು ಆಯ್ಕೆ ಮಾಡಿಕೊಂಡು ನಮಗೆ ಶತಾಯಗತಾಯ ಭೂಮಿ ಮತ್ತು ವಸತಿ ಬೇಕೇ ಬೇಕು ಅಂತ ನಾವು ಹೊರಟಿದ್ದೇವೆ. ಆ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಕನಿಷ್ಠ ಈ ರೈತರ ಬಡವ